ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಕಳೆದ ವರ್ಷದ ಪ್ರಶ್ನಾಪತ್ರಿಕೆಯ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ಕಳೆದ ಸಂಚಿಕೆಯಲ್ಲಿ ನಾವು 28 ಲೆಕ್ಕದವರೆಗೆ ಮಾಡಿದ್ವಿ. ಇವತ್ತು 29ನೇ ಲೆಕ್ಕದಿಂದ ಪ್ರಾರಂಭಿಸೋಣ. ಇಲ್ಲಿ ಕೊಟ್ಟಿರುವ ಲೆಕ್ಕದಲ್ಲಿ ಒಂದು ಆಕೃತಿಯನ್ನು ಕೊಟ್ಟು ಅದರಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದ್ದಾರೆ. ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅದನ್ನು ನೀವೀಗ ಲೆಕ್ಕ ಹಾಕಬೇಕು. ಲೆಕ್ಕ ಮಾಡೋಣವಾ? ಇಲ್ಲಿ 1 2 3 4 5 6 7 8 9 10 ಅಲ್ವಾ? 10 ತ್ರಿಭುಜಗಳು ಸಿಕ್ಕಿದವು. ಈಗ ಇನ್ನು ಬೇರೆ ತ್ರಿಭುಜಗಳಿವೆಯೇ ನೋಡೋಣ. ಇಲ್ಲಿ ಗಮನಿಸಿದರೆ ಇಲ್ಲೊಂದು ದೊಡ್ಡ ತ್ರಿಭುಜ ಇದೆ ಅಲ್ವಾ? ಅದೇ ಥರ ಇಲ್ಲೊಂದು ದೊಡ್ಡ ತ್ರಿಭುಜ ಇದೆ ಅಲ್ವಾ? 11ನೇ ತ್ರಿಭುಜ, 12ನೇ ತ್ರಿಭುಜ ಅಲ್ವಾ? ಈಗ ಮುಂದೆ ಇನ್ಯಾವ ತ್ರಿಭುಜ ಇದೆ? ಇಲ್ಲಿ ಗಮನಿಸಿದರೆ ಅದಕ್ಕಿಂತ ದೊಡ್ಡ ತ್ರಿಭುಜ ಇಲ್ಲೊಂದಿದೆ, 13ನೇ ತ್ರಿಭುಜ. ಇನ್ನೊಂದು ತ್ರಿಭುಜ ಇದೆ, ಇದು 14ನೇ ತ್ರಿಭುಜ ಅಂತ ತಗೋಬೋದು ನಾವು ಅಲ್ವಾ? 13ನೇ ತ್ರಿಭುಜ, 14ನೇ ತ್ರಿಭುಜ ಅಲ್ವಾ? ಸರಿ, ಹಾಗಿದ್ರೆ ಈಗ ಟೋಟಲ್ ಆಗಿ ನಮಗೆ ಎಷ್ಟು ಸಿಕ್ಕಿತು? 14. ಇನ್ನು ಬೇರೆ ಯಾವುದಾದ್ರೂ ತ್ರಿಭುಜಗಳಿವೆಯೇ? ಪರೀಕ್ಷಿಸಿ. ಎಲ್ಲೂ ಬೇರೆ ತ್ರಿಭುಜಗಳು ಕಾಣ್ತಾ ಇಲ್ಲ. ಹಾಗಿದ್ರೆ ನಮ್ಮ ಉತ್ತರ ಏನು? 14. ಆಪ್ಷನ್ ಬಿ ಸರಿಯಾದ ಉತ್ತರ. ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲೂ ಸಹ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಅರ್ಧ ವೃತ್ತಗಳಿವೆ ಅದನ್ನು ನಾವು ಲೆಕ್ಕ ಮಾಡಬೇಕು. ಅರ್ಧ ವೃತ್ತಗಳು, ಸೆಮಿ ಸರ್ಕಲ್. ಓಕೆ, ಈಗ ಲೆಕ್ಕ ಮಾಡೋಣ. ಇದು ಒಂದು ಅರ್ಧ ಸರ್ಕಲ್, ಇದು 2, ಇದು 3, ಇದು 4 ಅಲ್ವಾ? ಆಮೇಲೆ ಇದು 5, ಇದು 6 ಅಲ್ವಾ? ಆಮೇಲೆ ಇದು 7, ಆಮೇಲೆ ದೊಡ್ಡ ಅರ್ಧ ಸರ್ಕಲ್ ಇದು 8, ಆಮೇಲೆ ಈ ಅರ್ಧ 9 ಅಲ್ವಾ? ಅರ್ಥ ಆಯ್ತಾ? ಹಾಗಿದ್ರೆ ಈ ಚಿತ್ರದಲ್ಲಿ ಎಷ್ಟು ಅರ್ಧ ವೃತ್ತಗಳಿವೆ? 9 ಅರ್ಧ ವೃತ್ತಗಳಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಸರಿ, ಈಗ ಮುಂದಿನ ಲೆಕ್ಕ ನೋಡೋಣ. ಕೆಳಗಿನ ಚಿತ್ರದಲ್ಲಿ 7 ಆಯತಗಳು ಮಾತ್ರ ಹೊಂದಿರುವ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಯ್ಕೆಗಳಿವೆ, 4 ಚಿತ್ರ ಇದೆ. ನಾವು ಪ್ರತಿ ಚಿತ್ರದಲ್ಲಿ ನೋಡಿ ಯಾವುದರಲ್ಲಿ 7 ಆಯತ ಮಾತ್ರ ಇದೆ ಅದನ್ನು ನಾವು ಆರಿಸಬೇಕು. ಓಕೆ, ಹಾಗಿದ್ರೆ ಈಗ ಮೊದಲನೇ ಚಿತ್ರ ನೋಡೋಣ. ಆಪ್ಷನ್ ಎ, ಅದರಲ್ಲಿ ನೋಡೋಣ. ಇಲ್ಲಿ ಇದು ಒಂದು ಆಯತ, ಇದು 2ನೇ ಆಯತ, ಇದು 3ನೇ ಆಯತ, ಇದು 4ನೇ ಆಯತ, ಇದು 5ನೇ ಆಯತ ಅಲ್ವಾ? ಆಮೇಲೆ ಈಗ ಇದನ್ನೊಂದು ದೊಡ್ಡ ಆಯತ ತಗೊಳ್ಬೋದು, ಇದು 6ನೇ ಆಯತ. ಆಮೇಲೆ ಈಗ ಹೊರಗಿನಿಂದ ನೋಡಿದರೆ ಇನ್ನೊಂದು ದೊಡ್ಡ ಆಯತ ಇದೆ, ಇದು 7ನೇ ಆಯತ ಅಲ್ವಾ? ಹಾಗಿದ್ರೆ 7 ಆಯತಗಳು ನಮಗೆ ಆಪ್ಷನ್ ಎ ಯಲ್ಲೇ ಸಿಕ್ಕಿದವು. ನೋಡೋಣ ಬಿ ಮತ್ತು ಸಿ ಡಿಯಲ್ಲಿ ಎಷ್ಟೆಷ್ಟಿದೆ ಅಂತ. ಓಕೆ, ಈಗ ಆಪ್ಷನ್ ಬಿ ನೋಡಿದರೆ ಇದು 1 ಆಯತ ಆಯಿತು, ಇದು 2, ಇದು 3, ಇದು 4, ಆಮೇಲೆ ಇದು ದೊಡ್ಡದು 5, ಇದೊಂದು 6 ಆಯಿತು. ಆಮೇಲೆ ಓಕೆ, ಈ ಥರ ನೋಡಿದರೆ ಇದೊಂದು 7, ಈ ಥರ ನೋಡಿದರೆ 8, ಆಮೇಲೆ ಫುಲ್ ತಗೊಂಡ್ರೆ 9. ಆಪ್ಷನ್ ಬಿಯಲ್ಲಿ 9 ಆಯತ ಇದೆ ಅಲ್ವಾ? ಈಗ ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿಯಲ್ಲಿ ಇದು 1, ಇದು 2, ಇದು 3, ಇದು 4, ಇದು 5, ಆಮೇಲೆ ಒಂದು ದೊಡ್ಡ ಆಯತ ಇದೆ, ಎಷ್ಟು? 6 ಅಲ್ವಾ? ಹಾಗಿದ್ರೆ ನಮಗೆ ಇದರಲ್ಲೂ 6 ಆಯತ ಮಾತ್ರ ಸಿಕ್ಕಿದವು ಅಲ್ವಾ? ಈಗ ಆಪ್ಷನ್ ಡಿ ನೋಡೋಣ. ಇದು 1,
ಇದು 2, ಇದು 3, ಇದು 4, ಆಮೇಲೆ ಇದು 5, ಆ ಬಳಿಕ ಇಲ್ಲಿ 6 ಅಲ್ವಾ. ಹಾಗಿದ್ರೆ ಬೇರೆ 3 ಆಪ್ಷನ್ನಲ್ಲಿ 7 ಆಯತಗಳಿಲ್ಲ ಅಲ್ವಾ. 7ಕ್ಕಿಂತ ಹೆಚ್ಚು ಇದೆ ಅಥವಾ 7ಕ್ಕಿಂತ ಕಮ್ಮಿ ಇದೆ. ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಎ ಅಲ್ವಾ. ಸೊ 7 ಆಯತಗಳಿರುವ ಚಿತ್ರ ಯಾವುದು? ಆಪ್ಷನ್ ಎ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಲ್ಲಿ ತೋರಿಸಿರುವಂತೆ ಚಿತ್ರದ ಬಳಿ ಒಂದು ದರ್ಪಣವನ್ನು ಇಡಲಾಗಿದೆ. ಆ ಚಿತ್ರದ ಸರಿಯಾದ ದರ್ಪಣ ಪ್ರತಿಬಿಂಬವು. ಸೊ ಇಲ್ಲಿ ಚಿತ್ರದಲ್ಲಿ ನಾವು ಪಕ್ಕದಲ್ಲಿ ಒಂದು ದರ್ಪಣವನ್ನು ನೋಡ್ಬೋದು. ಸೊ ಆ ದರ್ಪಣದಲ್ಲಿ ಆ ಚಿತ್ರದ ಪ್ರತಿಬಿಂಬವು ಯಾವ ತರ ಕಾಣುತ್ತೆ ಅನ್ನೋದನ್ನು ನಾವೀಗ ಇಲ್ಲಿ ಗುರುತಿಸಬೇಕು. ಸೊ ಇಲ್ಲಿ 4 ಆಯ್ಕೆಗಳಿವೆ. ಇದರಲ್ಲಿ ಯಾವ ಆಯ್ಕೆ ಸರಿಯಾದುದು ಅಂತ ನಾವೀಗ ಚೆಕ್ ಮಾಡಬೇಕು. ಇಲ್ಲಿ ದರ್ಪಣ ಇಡಲಾಗಿದೆ. ಹಾಗಿದ್ರೆ ಏನಾಗತ್ತೆ? ದರ್ಪಣದಲ್ಲಿ ಪ್ರತಿಬಿಂಬ ಇಲ್ಲಿ ಕಾಣಲಿಕ್ಕೆ ನಮ್ಗೆ ಸಿಗುತ್ತೆ ಅಲ್ವಾ. ಹಾಗಿದ್ರೆ ಈ ಚಿತ್ರದ ಪ್ರತಿಬಿಂಬ ಯಾವ ತರ ಬರ್ಬೋದು? ಸ್ವಲ್ಪ ಆಲೋಚನೆ ಮಾಡಿ. ಈ ಚಿತ್ರದಲ್ಲಿ ಒಂದು ಹಕ್ಕಿ ತರ ಕಾಣುತ್ತೆ ಅಲ್ವಾ. ಸೊ ದರ್ಪಣದಲ್ಲಿ ಹಕ್ಕಿಯ ಕೊಕ್ಕು ಈ ಕಡೆ ಇರುತ್ತೆ ಅಲ್ವಾ. ಸೊ ಈ ತರ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಕರೆಕ್ಟಾ? ಸೊ ಈ ತರ ಎಲ್ಲಾ ಚಿತ್ರದಲ್ಲೂ ಇದೆಯಾ ನೋಡೋಣ. ಕರೆಕ್ಟ್, ಎಲ್ಲಾ ಚಿತ್ರದಲ್ಲೂ ಹಕ್ಕಿಯ ಮುಖ ತಿರುಗಿಸಿನೇ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಈಗ ಮುಂದೆ ಏನನ್ನು ನಾವು ನೋಡ್ಬೋದು? ಈ ಚಿತ್ರದಲ್ಲಿರುವ ಈ ಹಕ್ಕಿಯ ಎದೆಯ ಭಾಗದಲ್ಲಿ ಒಂದು ಬಾಣದ ಚಿಹ್ನೆ ಇದೆ ಅಲ್ವಾ. ದರ್ಪಣದಲ್ಲಿ ಅದು ಯಾವ ತರ ಕಾಣ್ಲಿಕ್ಕೆ ಸಿಗುತ್ತೆ? ಉಲ್ಟಾ ಈ ತರ ಇರ್ಬೇಕು ಅಲ್ವಾ. ಈಗ ಪ್ರತಿ ಒಂದು ಆಯ್ಕೆಯನ್ನು ಗಮನಿಸಿ, ಎಲ್ಲದ್ರಲ್ಲೂ ಇದೇ ತರ ಇದೆಯಾ? ಇಲ್ಲ. ಮೊದಲನೇ ಚಿತ್ರ ನೋಡಿ, ಆಪ್ಷನ್ ಎ ಯಲ್ಲಿ ದರ್ಪಣದ ಪ್ರತಿಬಿಂಬದಲ್ಲೂ ಸಹ ಬಾಣದ ಗುರುತು ಈ ತರನೇ ಇದೆ. ಹಾಗಿದ್ರೆ ಇದು ಆಪ್ಷನ್ ತಪ್ಪು ಅಲ್ವಾ. ಈಗ ಉಳಿದ 3 ಆಯ್ಕೆಗಳನ್ನು ನೋಡೋಣ. ಇಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಚಿತ್ರಗಳನ್ನು ಗಮನಿಸಿದ್ರೆ, ನೀವು ಹಕ್ಕಿಯ ತಲೆಯನ್ನು ಗಮನಿಸಿದ್ರೆ, ಆಪ್ಷನ್ ಡಿ ಯಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ಲೈನ್ ತರ ಇದೆ. ನಮ್ಮ ರಿಯಲ್ ಚಿತ್ರದಲ್ಲಿ ಆ ತರ ಲೈನ್ ಇಲ್ಲ. ಆದ ಕಾರಣ ಆಪ್ಷನ್ ಡಿ ಸಹ ಅಲ್ಲ. ಈಗ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಇದರಲ್ಲಿ ನೋಡೋಣ. ಏನ್ ವ್ಯತ್ಯಾಸ ಇದೆ? ಎರಡು ಒಂದೇ ತರನೇ ಇದೆ. ಆದ್ರೆ ಆಪ್ಷನ್ ಸಿ ಯಲ್ಲಿ ಹಕ್ಕಿಯ ಕಾಲಿನ ಬಳಿ ಒಂದು ಕಾಲು ತರ ಈ ತರ ಕೊಡಲಾಗಿದೆ. ಅದು ನಮ್ಮ ನಿಜ ಚಿತ್ರದಲ್ಲಿ ಆ ತರ ಇಲ್ಲ. ಆದ ಕಾರಣ ಆಪ್ಷನ್ ಸಿ ಸಹ ಅಲ್ಲ. ಆದ ಕಾರಣ ಉಳಿದಿರುವ ಆಪ್ಷನ್ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಈಗ ಮುಂದಿನ ಲೆಕ್ಕ ನೋಡೋಣ. ಇಲ್ಲಿ ಸಹ ಒಂದು ಚಿತ್ರ ಕೊಡಲಾಗಿದೆ. ಆದ್ರೆ ಇಲ್ಲಿ ದರ್ಪಣವನ್ನು ಆ ಚಿತ್ರದ ಕೆಳಗೆ ಇಡಲಾಗಿದೆ ಅಲ್ವಾ. ಸೊ ದರ್ಪಣವನ್ನು ಈ ರೀತಿ ಕೆಳಗೆ ಇಟ್ರೆ ನಮ್ಗೆ ಯಾವ ತರ ಪ್ರತಿಬಿಂಬ ಅಂದ್ರೆ ಮಿರರ್ ಇಮೇಜ್ ಯಾವ ತರ ಸಿಗುತ್ತೆ? ಸ್ವಲ್ಪ ಆಲೋಚಿಸಿ. ದರ್ಪಣವನ್ನು ಹಡಗಿನ ಕೆಳಭಾಗದಲ್ಲಿ ಇರಿಸಲಾಗಿದೆ. ಆದ ಕಾರಣ ನಮ್ಗೆ ಏನಾಗತ್ತೆ? ದರ್ಪಣದಲ್ಲಿ ಈ ತರ ಬರುತ್ತೆ ಅಲ್ವಾ. ಈ ಹಡಗು ಕೆಳಗಿನ ಭಾಗ ಮೇಲೆ, ಮೇಲಿನ ಭಾಗ ಕೆಳಗೆ ಈ ತರ ಬರುತ್ತೆ. ಕರೆಕ್ಟಾ? ಆಮೇಲೆ ಈ ತರ ಬಂದಾಗ ಈಗ ಮೊದಲು ನಾವು ಗಮನಿಸೋಣ. ಅಲ್ಲಿ ಏನಿದೆ? ಹಡಗಿನಲ್ಲಿ ಒಂದು ನಮ್ಗೆ ಉಗ್ಗಿ ಹೋಗೋ ತರ ಒಂದು ಇಲ್ಲಿ ಕೊಡಲಾಗಿದೆ. ಸೊ ಅದು ನಮ್ಗೆ ಚಿತ್ರದಲ್ಲಿ ಯಾವ ತರ ಇದೆ ನೋಡೋಣ. ಇಲ್ಲಿ ದರ್ಪಣವನ್ನು ಕೆಳಗೆ ಇರಿಸಿದ ಕಾರಣ ನಾವು ಅದರ ಡೈರೆಕ್ಷನ್ ಎಡಬದಿಗೆನೇ ಈ ತರ ಇರ್ಬೇಕು ಅಲ್ವಾ. ಸೊ ಹಾಗಾದ್ರೆ ನಮ್ಮ ಆಯ್ಕೆಗಳಲ್ಲಿ ಎಲ್ಲ ಅದೇ ತರ ಇದೆಯಾ ನೋಡೋಣ. ಆಪ್ಷನ್ ಬಿ, ಸಿ, ಡಿ ಗಳಲ್ಲಿ ಅದೇ ತರ ಇದೆ. ಆದ್ರೆ ಆಪ್ಷನ್ ಎ ಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಆಪ್ಷನ್ ಎ ತಪ್ಪು ಅಲ್ವಾ. ಓಕೆ, ಇನ್ನು ಉಳಿದ 3 ಚಿತ್ರಗಳನ್ನು ಗಮನಿಸಿ. ಬಿ, ಸಿ, ಡಿ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲಿ ಕೊಟ್ಟಿರುವ ಚಿತ್ರಕ್ಕಿಂತ ನಮ್ಗೆ ಕೊಟ್ಟಿರುವ ಆಯ್ಕೆಯ ಚಿತ್ರ ಬೇರೆ ಇದೆಯೇ? ವ್ಯತ್ಯಾಸ ಇದೆಯೇ? ಒಂದ್ಸಲ ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಈ ತರ ಚೌಕ ಇದೆ ಅಲ್ವಾ. ಅದು ನಮ್ಗೆ ಸಿ ಮತ್ತೆ ಡಿ ಆಯ್ಕೆಯಲ್ಲಿ ಇದೆ, ಆದ್ರೆ ಬಿ ಅಲ್ಲಿ ಇಲ್ಲ. ಹಾಗಿದ್ರೆ ಆಯ್ಕೆ ಬಿ ಸಹ
ತಪ್ಪು. ಹಾಗಿದ್ರೆ ಇನ್ನು ಉಳಿದಿರೋದು ಯಾವುದು? ಸಿ ಮತ್ತೆ ಡಿ. ಓಕೆ, ಸಿ ಮತ್ತು ಡಿ ಈ ಎರಡು ಚಿತ್ರಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಸ್ವಲ್ಪ ಗಮನಿಸಿ. ಇಲ್ಲಿ ನೋಡಿದ್ರೆ ಇಲ್ಲಿ ಆ ಬೋಟ್ನ ಮೇಲೆ ಒಂದು ಧ್ವಜ ತರ ಇದೆ ಅಲ್ವಾ? ಫ್ಲಾಗ್, ಒಂದು ಫ್ಲಾಗ್ ಇದೆ ಈ ತರ. ಈ ಫ್ಲಾಗ್ ಈ ಸಿ ಮತ್ತೆ ಡಿ ಅಲ್ಲಿ ಯಾವ ತರ ಇದೆ ಅಂತ ಗಮನಿಸಿ. ಎರಡೂ ಚಿತ್ರಗಳಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಆ ಫ್ಲಾಗ್ ಇದೆ ಅಲ್ವಾ? ಹಾಗಿದ್ರೆ ಈಗ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಮ್ಗೆ ಗೊತ್ತು, ದರ್ಪಣವನ್ನು ಕೆಳಗೆ ಇರಿಸಿದ್ರೆ ಚಿತ್ರ ಅಡಿಮೇಲ್ ತರ ಬರುತ್ತೆ, ಆದ್ರೆ ಆ ಫ್ಲಾಗ್ ಅದರ ಡೈರೆಕ್ಷನ್ ಏನೂ ಚೇಂಜ್ ಆಗಲ್ಲ. ಹಾಗಿದ್ರೆ ಆ ಫ್ಲಾಗ್ ಈ ತರನೇ ಇರಬೇಕು. ಹಾಗಿದ್ರೆ ಇದರಲ್ಲಿ ಯಾವ ಆಪ್ಷನ್ ತಪ್ಪು? ಸಿ ಆಪ್ಷನ್ ತಪ್ಪು. ಸೊ ಹಾಗಿದ್ರೆ ಉಳಿಯೋದು ಯಾವುದು? ಡಿ ಆಪ್ಷನ್. ಸೊ ಡಿ ಸರಿಯಾದ ಉತ್ತರ. ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಅಕ್ಷರ ಹಾಗೂ ಸಂಖ್ಯೆಗಳನ್ನು ಜೊತೆಯಲ್ಲಿ ಕೊಡಲಾಗಿದೆ. ಆಮೇಲೆ ಅದನ್ನು ಬರೆದು ಅದರ ಕೆಳಗಡೆ ಏನಿಟ್ಟಿದ್ದಾರೆ? ದರ್ಪಣ ಇಟ್ಟಿದ್ದಾರೆ ಅಲ್ವಾ? ಕನ್ನಡಿಯನ್ನು ಈ ತರ ಕೆಳಗಡೆ ಇಟ್ಟಿದ್ದಾರೆ. ಸೊ ಹಾಗಿದ್ರೆ ನಮ್ಗೆ ಕನ್ನಡಿಯಲ್ಲಿ ಯಾವ ತರದ ಪ್ರತಿಬಿಂಬ ಸಿಗುತ್ತೆ ಹೇಳ್ಬೋದಾ? ಈಗ ಕನ್ನಡಿ ಈ ತರ ಇಟ್ರೆ ನಮ್ಗೆ ಯಾವ ತರದ್ ಸಿಗುತ್ತೆ ಪ್ರತಿಬಿಂಬ? ಎಸ್ ನ ಕೆಳಗೆ ಈ ತರ ಬರುತ್ತೆ ಅಲ್ವಾ? ಆಮೇಲೆ ಏನಾಗುತ್ತೆ? ಇದು ಈ ತರ ಬರುತ್ತೆ ಅಲ್ವಾ? ಆಮೇಲೆ ಇದು ಈ ತರ ಬರುತ್ತೆ ಅಲ್ವಾ? ಸೊ ಹಾಗಿದ್ರೆ ಈ ಮೊದಲಿನ 3 ಅಕ್ಷರಗಳನ್ನು ನಾವು ಗಮನಿಸಿದ್ರೆ ಇದರಲ್ಲಿ ಯಾವ ಆಪ್ಷನ್ ತಪ್ಪು ಅಂತ ಹೇಳ್ಬೋದು? ಆಪ್ಷನ್ ಎ. ಯಾಕಂದ್ರೆ ಆಪ್ಷನ್ ಎ ಸ್ಟಾರ್ಟ್ ಆಗಿರೋದು ಟಿ ಇಂದ. ಯಾವಾಗ ನಾವು ಕನ್ನಡಿಯನ್ನು ಕೆಳಗಡೆ ಈ ತರ ಇಡ್ತೀವಿ ಆವಾಗ ನಮ್ಗೆ ಮೊದಲಿನ ಅಕ್ಷರ ಅದೇ ಅಕ್ಷರ ನಮ್ಗೆ ಉಲ್ಟಾ ಕಾಣ್ಲಿಕ್ಕೆ ಸಿಗುತ್ತೆ. ಆದ ಕಾರಣ ಇಲ್ಲಿ ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಎ ತಪ್ಪು ಅಲ್ವಾ? ಹಾಗಿದ್ರೆ ಮುಂದೆ ಬಿ ಸಿ ಡಿ ಗಳಲ್ಲಿ ಯಾವ ಆಪ್ಷನ್? ಒಂದ್ಸಲ 3 ಆಪ್ಷನ್ ಅನ್ನು ಗಮನಿಸಿ. 3 ಆಪ್ಷನ್ಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಗಮನಿಸಿ. ಈ 3 ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ನೋಡಿ ಏನಾಗಿದೆ? ಇಲ್ಲಿ ಒಂದು ಕ್ಯಾಪಿಟಲ್ ಇ ಕೊಡಲಾಗಿದೆ ಅಲ್ವಾ? ಈ ಕ್ಯಾಪಿಟಲ್ ಇ ನಮ್ಮ ಕೊಟ್ಟಿರುವ ಸಂಖ್ಯೆಯಲ್ಲಿ ಇದೆಯಾ? ಇಲ್ಲ. ಆದ ಕಾರಣ ಆಪ್ಷನ್ ಸಿ ಸಹ ತಪ್ಪು. ಹಾಗಿದ್ರೆ ಇನ್ನು ಉಳಿದದ್ದು ಯಾವುದು? ಬಿ ಮತ್ತೆ ಡಿ ಅಲ್ವಾ? ಹಾಗಿದ್ರೆ ಬಿ ಮತ್ತು ಡಿ ಎರಡನ್ನು ಕರೆಕ್ಟ್ ಆಗಿ ಗಮನಿಸಿ. ಇಲ್ಲಿ ಏನು ವ್ಯತ್ಯಾಸ ಕಾಣ್ಲಿಕ್ಕೆ ಸಿಗುತ್ತೆ ನೋಡೋಣ. ಇಲ್ಲಿ ಎಸ್ ಇದ್ದದ್ದು ಕರೆಕ್ಟ್ ಆಗಿ ಈ ತರನೇ ಬಂದಿದೆ. ಇದು ಸರಿಯಾಗಿದೆ. ಇದು ಸರಿಯಾಗಿದೆ. ಆಮೇಲೆ ಈ 5 ಅನ್ನೋದು ಉಲ್ಟಾ ಕರೆಕ್ಟ್ ಈ ತರನೇ ಬಂದಿದೆ. ಈಗ ಈ 4ನೇ ಲೆಟರ್ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಅದು ಹೇಗ್ ಬರಬೇಕು? ಈ 4ನೇ ಲೆಟರ್ ಅನ್ನು ಗಮನಿಸಿದ್ರೆ ನಾವು ಈಗ ಕನ್ನಡಿಯಲ್ಲಿ ನೋಡಿದಾಗ ನಮ್ಗದು ಯಾವ ತರ ಕಾಣ್ಲಿಕ್ಕೆ ಸಿಗುತ್ತೆ? ಕನ್ನಡಿಯಲ್ಲಿ ನೋಡಿದ್ರೆ ಈ ತರ ಬಂದು ಈ ಗೆರೆ ತರ ಇರೋದು ಈ ಕಡೆ ಹಿಂಗೆ ಬರ್ಬೇಕು ಅಲ್ವಾ? ಹಾಗಿದ್ರೆ ಇಲ್ಲಿ ಯಾವುದ್ರಲ್ಲಿ ಆ ತರ ಇದೆ? ಆಪ್ಷನ್ ಡಿ ಅಲ್ಲಿ ನೋಡಿ, ಇಲ್ಲಿ ಯು ತರ ಬಂದು ಇಲ್ಲಿ ಗೆರೆ ಇದೆ. ಆದ್ರೆ ಆಪ್ಷನ್ ಬಿ ಅಲ್ಲಿ ಅದು ಎಡಬದಿಗೆ ಈ ತರ ಬಂದಿದೆ. ಆದ ಕಾರಣ ಇದರಲ್ಲಿ ಯಾವ ಆಪ್ಷನ್ ತಪ್ಪು? ಆಪ್ಷನ್ ಬಿ ತಪ್ಪು. ಸೊ ಹಾಗಿದ್ರೆ ಎ ತಪ್ಪು, ಬಿ ತಪ್ಪು, ಸಿ ತಪ್ಪು. ಹಾಗಿದ್ರೆ ಸರಿಯಾದ ಆಪ್ಷನ್ ಯಾವುದು? ಆಪ್ಷನ್ ಡಿ ಅಲ್ವಾ? ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸರಿ, ಹಾಗಿದ್ರೆ ಮುಂದಿನ ಲೆಕ್ಕ ನೋಡೋಣ. ಈಗ 35ನೇ ಲೆಕ್ಕ. ಇಲ್ಲೂ ಸಹ ಒಂದು ಅಕ್ಷರ ಹಾಗೂ ಸಂಖ್ಯೆಗಳನ್ನು ಮಿಶ್ರ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ಕನ್ನಡಿಯಲ್ಲಿ ನೋಡಿದ್ರೆ ಹೇಗೆ ಕಾಣುತ್ತೆ? ಕನ್ನಡಿ ಎಲ್ಲಿದೆ? ಕನ್ನಡಿ ಈ ಅಕ್ಷರಗಳ ಬಲಬದಿಯಲ್ಲಿ ಈ ತರ ಕೊಟ್ಟಿದ್ದಾರೆ ಅಲ್ವಾ? ಹಾಗಿದ್ರೆ ಈ ಕಡೆಯಿಂದ ನೋಡಿದ್ರೆ ಕನ್ನಡಿಯಲ್ಲಿ ಯಾವ ತರ ಕಾಣ್ಲಿಕ್ಕೆ ಸಿಗುತ್ತೆ ಹೇಳ್ಬೋದಾ? ಆಲೋಚನೆ ಮಾಡಿ. ಈ ತರ ಕನ್ನಡಿಯಲ್ಲಿ ಇಟ್ರೆ ನಮ್ಗೆ ಮೊದಲನೇ ಅಕ್ಷರ ಏನ್ ಬರುತ್ತೆ? ಇಲ್ಲಿ ಇರೋ ಪಿ ಅನ್ನೋದು ಉಲ್ಟಾ ಈ ತರ ಕಾಣಿಸುತ್ತೆ ಅಲ್ವಾ? ಪಿ ಅನ್ನೋದು ಈ ತರ ಕಾಣಿಸುತ್ತೆ. ಆಮೇಲೆ ಈ 3 ಅನ್ನೋದು ಬರಬೇಕು ಅಲ್ವಾ? 3 ಹೇಗ್ ಬರುತ್ತೆ? ಈ ತರ ಬರುತ್ತೆ ಅಲ್ವಾ? ಆಮೇಲೆ ಮುಂದಿನ ಅಕ್ಷರಗಳು
ಈಗ ಮೊದಲನೇ ಅಕ್ಷರ ನೋಡಿದ ಕೂಡಲೇ ನಾವು ಯಾವುದಾದ್ರೂ ಆಪ್ಷನ್ ಅನ್ನು ತಪ್ಪು ಅಂತ ಹೇಳ್ಬೋದಾ? ಆಪ್ಷನ್ಗಳನ್ನು ಗಮನಿಸಿ. ಎ ಬಿ ಸಿ ಡಿ 4 ಆಪ್ಷನ್ ಅಲ್ಲಿ ಮೊದಲನೇ ಅಕ್ಷರ ಓಕೆ ಎ ಬಿ ಡಿ ಅಲ್ಲಿ ಪಿ ಅನ್ನೇ ಉಲ್ಟಾ ಮಾಡಿ ಕೊಟ್ಟಿದ್ದಾರೆ. ಆದರೆ ಸಿ ಅಲ್ಲಿ ಏನ್ ಮಾಡಿದ್ದಾರೆ? ಸಿ ಅಲ್ಲಿ ಎ ಯನ್ನು ಉಲ್ಟಾ ಮಾಡಿ ಕೊಟ್ಟಿದ್ದಾರೆ. ಅದು ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ ಸಿ ತಪ್ಪು ಅಲ್ವಾ? ಈಗ ಹಾಗಿದ್ರೆ ನಾವು ಉಳಿದ 3 ಆಪ್ಷನ್ಸ್ ಅನ್ನು ಮಾತ್ರ ಗಮನಿಸಬೇಕು. ಈಗ ಇಲ್ಲಿ ಮೊದಲನೇ ಅಕ್ಷರ ಪಿ ಉಲ್ಟಾ ಆಯಿತು, ಎರಡನೇ ಅಕ್ಷರ 3 ಉಲ್ಟಾ ಆಯಿತು. ಈಗ ಎ ಯಾವ ತರ ಬರುತ್ತೆ? ಎ ನಿಮ್ಗೆ ಈ ತರನೇ ಬರುತ್ತೆ ಅಲ್ವಾ? ಎ ಯನ್ನು ನಾವು ಕನ್ನಡಿಯಲ್ಲಿ ನೋಡಿದ್ರೆ ಈ ತರನೇ ಬರುತ್ತೆ. ಈಗ ಎ ಬಿ ಮತ್ತೆ ಡಿ ಆಯ್ಕೆಗಳಲ್ಲಿ ಮೂರನೇ ಅಕ್ಷರ ಏನಿದೆ ನೋಡೋಣ. ಎ ಬಿ ಮತ್ತೆ ಡಿ ಅಲ್ಲಿ ಮೂರನೇ ಅಕ್ಷರ, ಇದರಲ್ಲಿ ಎ ಇದೆ, ಇದರಲ್ಲಿ ಈ ತರ ಇದೆ, ಇದರಲ್ಲಿ ಈ ತರ ಇದೆ. ಹಾಗಿದ್ರೆ ಇಲ್ಲಿ ಬಿ ಯಲ್ಲೂ ಎ ಅಂತ ಬಂದಿಲ್ಲ, ಡಿ ಯಲ್ಲೂ ಎ ಅಂತ ಬಂದಿಲ್ಲ. ಹಾಗಿದ್ರೆ ಈ ಎರಡೂ ಆಪ್ಷನ್ಗಳು ತಪ್ಪು. ಈಗ 3 ಆಪ್ಷನ್ ಬಿ ಸಿ ಡಿ ತಪ್ಪು ಆದ ಕಾರಣ ಈಗ ಉಳಿದಿರೋದು ಯಾವುದು? ಎ ಮಾತ್ರ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ನಿಮ್ಗೆ ಬೇಕು ಅಂತಿದ್ರೆ ಉಳಿದ ಅಕ್ಷರಗಳನ್ನು ಸಹ ಒಂದ್ಸಲ ನೀವು ಅಭ್ಯಾಸಕ್ಕೋಸ್ಕರ ಪರಿಶೀಲಿಸಬಹುದು. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇನ್ನು ಉಳಿದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್.